ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದೇ ಭಾರತ್ಗೆ ಮೊದಲು ಚಾಲನೆಯನ್ನು ನೀಡಲಿದ್ದಾರೆ. ಈಗ ಬೈ ರೋಡ್ ಹಾದು ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ರಸ್ತೆ ಉದ್ದಕ್ಕೂ ಕೂಡ ಒಂದ್ ಕಡೆ ಪೊಲೀಸ್ ಕಮಿಷನರ್ ಎಲ್ಲ ಕಡೆ ವಿಚಾರಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ರಸ್ತೆಯ ಉದ್ದಕ್ಕೂ ಕೂಡ ಸರ್ವಿಸ್ ರಸ್ತೆ ಅಥವಾ ಫುಟ್ಪಾತ್ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿ ಸಾರ್ವಜನಿಕರು ನಿಂತ್ಕೊಂಡು ಪ್ರಧಾನಿಯವರನ್ನ ನೋಡಿ ಅವರ ಹತ್ರ ಕೈ ಬೀಸ್ತಾ ಇದ್ದಾರೆ. ಒಂದಷ್ಟು ಕಡೆ ರೂಟ್ ಡೈವರ್ಷನ್ ಕೂಡ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸದ್ಯ ಪ್ರಧಾನಿಯವರ ವೆಹಿಕಲ್ ಪಾಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. SCJ ಕಮಾಂಡೋಸ್ ಇದ್ದಾರೆ. ಎಲ್ಲರ ಹತ್ರ ಕೈ ಬೀಸ್ತಾ ಇರುವಂತಹ ದೃಶ್ಯವನ್ನ ಎಲ್ಲೂ ಕೂಡ ವೆಹಿಕಲ್ ಅನ್ನ ಸ್ಟಾಪ್ ಮಾಡಿಲ್ಲ. ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಹತ್ರ ಹೋಗ್ತಾರೆ. ಸದ್ಯ ಚಾಲುಕ್ಯ ಸರ್ಕಲ್ ಹತ್ರ ವೆಹಿಕಲ್ ಪಾಸ್ ಆಗ್ತಾ ಇದೆ. ಚಾಲುಕ್ಯ ಸರ್ಕಲ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಸದರುಗಳು ಎಲ್ಲರೂ ಕೂಡ ಬೆಂಗಾಲು ವಾಹನಗಳು ಎಲ್ಲರೂ ಕೂಡ ಹೋಗ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದು ರೀತಿ ಒಂದೊಂದು ಜಂಕ್ಷನ್ ಪಾಸ್ ಆದಾಗಲೂ ಕೂಡ ಆ ಜವಾಬ್ದಾರಿ ಹೊತ್ತಂತ ಪೊಲೀಸರಿಗಿರ್ಬೋದು ಒಂಥರ ನಿರಾಳರಾದಂಗೆ ಒಂದೊಂದು ಜಂಕ್ಷನ್ ಪಾಸ್ ಆದ್ಮೇಲೂ ಕೂಡ ರಸ್ತೆ ಮಾರ್ಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ತೆರಳುತ್ತಾ ಇದ್ದಾರೆ. ಎಲ್ಲೂ ಕೂಡ ವಾಹನವನ್ನ ನಿಲ್ಲಿಸಿಲ್ಲ. ನೇರ ಭದ್ರತೆಯ ದೃಷ್ಟಿಯಿಂದ ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾರೆ. ಮೆಜೆಸ್ಟಿಕ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಮೊದಲು ಒಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಚಾಲುಕ್ಯ ಸರ್ಕಲ್ ಇಂದ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಲೈವ್ ವಿಜುವಲ್ಸ್ ಫ್ರಮ್ ಚಾಲುಕ್ಯ ಸರ್ಕಲ್. ಇವತ್ತು ಹಳದಿ ಲೈನ್ ಕ್ಲಿಯರ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಸಿರು ನಿಶಾನೆ ಸಿಗುತ್ತೆ. ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ಗೂ ಕೂಡ ಚಾಲನೆ ಸಿಗುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ IT ಹಬ್ ಎಲೆಕ್ಟ್ರಾನಿಕ್ ಸಿಟಿಗೆ ಸುಗಮ ಸಂಪರ್ಕ ಕಲ್ಪಿಸುವಂತಹ ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ಚಾಲನೆಯನ್ನ ನೀಡಲಿದ್ದಾರೆ. ಎಲ್ಲೂ ಕೂಡ ವೆಹಿಕಲ್ ಅನ್ನ ನಿಲ್ಲಿಸಿಲ್ಲ. ಸುಮಾರು 10,000 ಪೊಲೀಸರನ್ನ ಭದ್ರತೆಗೋಸ್ಕರ ನಿಯೋಜಿಸಲಾಗಿದೆ. ನೋಡಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಇರಬಹುದು ಅಥವಾ ಜಿಲ್ಲಾಧಿಕಾರಿ ಜಗದೀಶ್ ಅವರು ಇರಬಹುದು, ಎಲ್ಲರೂ ಕೂಡ ಪ್ರಧಾನಿಯವರನ್ನ ಬರಮಾಡ್ಕೊಳ್ತಾ ಇರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. DG IGP ಅವರು ಕೂಡ ಇರೋ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಒಂದ್ ಕಡೆ ಚಾಲುಕ್ಯ ಸರ್ಕಲ್ ಇಂದ ವೆಹಿಕಲ್ ಪಾಸ್ ಆಗಿದೆ. ಈಗ ಇದು ಒಂದು ಕಡೆ ಒಂದು ದೃಶ್ಯವನ್ನ ನೀವೇನ್ ನೋಡ್ತಾ ಇದ್ದೀರಿ, ಇದು ಮೋದಿ ಅವರು ಬಂದಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಬೆಂಗಳೂರಿನ ಜಿಲ್ಲಾಧಿಕಾರಿ ಹಾಗೆ DG IGP ಅವರು ಮೋದಿ ಅವ್ರನ್ನ ಬರಮಾಡ್ಕೊಂಡಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಪ್ರತಿಯೊಬ್ಬರು ಕೂಡ ID ಕಾರ್ಡ್ಗಳನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಹತ್ರ ಪಾಸ್ ಆಗ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ರಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಹಾರ್ದಿಕ ಸುಸ್ವಾಗತ ಅಂತ ಹೂಗಳಿಂದ ಅಲಂಕರಿಸಿರೋದು BBMP ವತಿಯಿಂದ ನೀವು ನೋಡ್ತಾ ಇದ್ದೀರಿ. ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜಿಸಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ನೇರ ದೃಶ್ಯಾವಳಿಗಳನ್ನು ಸರ್ಕಲ್ ಆಯ್ತು, ಅದಾದ್ಮೇಲೆ ಚಾಲುಕ್ಯ ಸರ್ಕಲ್, ಈಗ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬಹುದಿನಗಳ ಬೇಡಿಕೆ ಇತ್ತು, ಹಳದಿ ಮಾರ್ಗ ಆರಂಭ ಮಾಡಬೇಕು ಅಂತ ಹೇಳಿ. ಆ ಬೇಡಿಕೆಯಂತೆ ಇವತ್ತು ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ಸಿಗುತ್ತೆ.
ಕರ್ನಾಟಕದ 11ನೇ ವಂದೇ ಭಾರತ್ ರೈಲಿಗೂ ಕೂಡ ಚಾಲನೆ ಸಿಗಲಿದೆ. ಕೆಲವು ಕಡೆ ಈಗ ಆಲ್ರೆಡಿ ಟ್ರಾಫಿಕ್ ಡೈವರ್ಷನ್ ಮಾಡಿದ್ದಾರೆ. ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಶ್ರೀ ಮಾತಾ ವೈಷ್ಣೋದೇವಿ ಕಾಟ್ರಾ ಅಮೃತ್ಸರ್, ನಾಗ್ಪುರ ಟು ಪುಣೆ ವಂದೇ ಭಾರತ್ಗೆ ಚಾಲನೆಯನ್ನು ನೀಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ವೃತ್ತದ ನೇರ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಎಲ್ಲ ಕಡೆ ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಪ್ಲಕಾರ್ಡ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಬಿಜೆಪಿ ಬಾವುಟ ರಾರಾಜಿಸ್ತಾ ಇದೆ. ಫ್ಯೂ ಮಿನಿಟ್ಸ್, ಕೆಲವೇ ಕ್ಷಣಗಳಲ್ಲಿ ವಂದೇ ಭಾರತ್ ರೈಲಿಗೆ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆ ತೋರಿಸುವ ಮುಖಾಂತರ ಚಾಲನೆ ಕೊಡ್ತಾರೆ. ಸಂಸದರು ಕೂಡ ಇರ್ತಾರೆ. ಸೋಮಣ್ಣ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸಚಿವರುಗಳು, ಸಂಸದರುಗಳು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗಂತೂ ಖುಷಿಯೋ ಖುಷಿ. ಸಂಗೊಳ್ಳಿ ರಾಯಣ್ಣ ವೃತ್ತ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅನದರ್ ಫ್ಯೂ ಮಿನಿಟ್ಸ್ ಅಷ್ಟೇ. ನೋಡಿ, ಅವರ ಟೈಮ್ ಬ್ಯಾಂಡ್ ಏನಿತ್ತು ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆ ಟೈಮ್ ಬ್ಯಾಂಡ್ ಪ್ರಕಾರ ಎಲ್ಲವೂ ಕೂಡ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಂದೇ ಭಾರತ್ ರೈಲಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆ ಆಗ್ತಾ ಇರುವಂತಹ ಈ ಹಳದಿ ಮೆಟ್ರೋ ಲೈನ್ ಅನ್ನು ಏನ್ ಹೇಳ್ತಾ ಇದೀವಿ, ಪ್ರತಿದಿನ 4 ಲಕ್ಷ ಮಂದಿ ಸಂಚರಿಸುವಂತಹ ನಿರೀಕ್ಷೆ ಇದೆ. ಜಯನಗರ ಟು ಎಲೆಕ್ಟ್ರಾನಿಕ್ ಸಿಟಿಗೆ 30 ನಿಮಿಷದಲ್ಲಿ ಟ್ರಾವೆಲ್ ಮಾಡಬಹುದು. ಬಹು ನಿರೀಕ್ಷಿತ ಆರ್ವಿ ರೋಡ್ ಮತ್ತು ಬೊಮ್ಮಸಂದ್ರ ಮಾರ್ಗದಲ್ಲಿ ನಮ್ಮ ಮೆಟ್ರೋ ರೈಲು ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಹಸಿರು ನಿಶಾನೆ, ಅಂದ್ರೆ ಇವತ್ತು ಹಸಿರು ನಿಶಾನೆಯನ್ನು ತೋರಿಸಲಿದ್ದಾರೆ. ಈ ಮಾರ್ಗದಲ್ಲಿ ಸೋಮವಾರದಿಂದ ವಾಣಿಜ್ಯ ಸಂಚಾರ ಶುರುವಾಗುತ್ತೆ. ಏನ್ ಮಾಡ್ದವನು ನೋಡಿ, ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಇನ್ನೊಂದ್ ಕಡೆ ಏನು ಕೆಲವೇ ಕ್ಷಣಗಳಲ್ಲಿ ಕೆಎಸ್ಆರ್ ರೈಲು ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಂದೇ ಭಾರತ್ ರೈಲಿಗೆ ನರೇಂದ್ರ ಮೋದಿ ಚಾಲನೆಯನ್ನ ಕೂಡ ಕೊಡ್ತಾರೆ. ಸುಮಾರು 10,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಚಂಡೆ ವಾದ್ಯಗಳ ಸದ್ದನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಈ ಸದ್ದಿಗೆ ಕಾರ್ಯಕರ್ತರು ಎಲ್ಲರೂ ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ. ಐಟಿ ಹಬ್ ಅಂತ ಏನ್ ಹೇಳ್ತೀವಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುವಂತಹ ಏರಿಯಾ.
ಅಲ್ಲಿಗೆ ಸಂಪರ್ಕ ಕಲ್ಪಿಸುವಂತಹ ಹಳದಿ ಮಾರ್ಗ ಏನಿತ್ತು, ಬಹಳ ದಿನಗಳ ಬೇಡಿಕೆ ಇತ್ತು. ನೋಡಿ, ದೇಶದಲ್ಲಿಯೇ 2ನೇ ಚಾಲಕರಹಿತ ಮೆಟ್ರೋ ಆಗತ್ತೆ. ನಮ್ಮ ಮೆಟ್ರೋದ ಮೊದಲ ಚಾಲಕರಹಿತ ಮೆಟ್ರೋ ಇದಾಗಿದೆ. ಅಲ್ಲದೆ ದೇಶದಲ್ಲೇ 2ನೇ ಚಾಲಕರಹಿತ ಮೆಟ್ರೋ ಯೋಜನೆ ಇದಾಗತ್ತೆ. ಇವತ್ತು 3ನೇ ಹಂತದ ಮೆಟ್ರೋ ಕಾಮಗಾರಿಗೂ ಕೂಡ ಚಾಲನೆ ನೀಡಲಿದ್ದಾರೆ. ನೋಡಿ, ಯಡಿಯೂರಪ್ಪ ಇರ್ಬೋದು, ವಿಪಕ್ಷ ನಾಯಕ ಅಶೋಕ್ ಇರಬಹುದು, ಹೂಗುಚ್ಛವನ್ನ ನೀಡಿ ಮೋದಿ ಅವರನ್ನ ಬರಮಾಡ್ಕೊಂಡಂತಹ ಕ್ಷಣದ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ಹಳದಿ ಮಾರ್ಗದ ಒಂದಷ್ಟು ವಿಶೇಷತೆಗಳನ್ನ ಹೇಳ್ಬಿಡ್ತೀನಿ ನಾನು ನಿಮಗೆ. 3 ಮೆಟ್ರೋ ಮಾರ್ಗಗಳಿಗೆ ಇದು ಸಂಪರ್ಕವನ್ನ ಕಲ್ಪಿಸುತ್ತೆ. ಹಸಿರು ಮಾರ್ಗ, ಗುಲಾಬಿ ಮತ್ತು ನೀಲಿ ಮಾರ್ಗವನ್ನ ಇದು ಸಂಪರ್ಕಿಸುತ್ತೆ. RV ರಸ್ತೆ, ಜಯದೇವ ನಿಲ್ದಾಣ ಹಾಗೂ ಸಿಲ್ಕ್ ಬೋರ್ಡ್ ಈ ಜಂಕ್ಷನ್ ಏನಿದೆ ಇದೆಲ್ಲದಕ್ಕೂ ಕೂಡ ಸಂಪರ್ಕ ಕಲ್ಪಿಸುವಂತಹ ಯೆಲ್ಲೋ ಲೇನ್ಗೆ ಇವತ್ತು ಅವರು ಚಾಲನೆಯನ್ನ ನೀಡಲಿದ್ದಾರೆ. ಹಾಗಾದ್ರೆ ಈ ಹಳದಿ ಮಾರ್ಗ ನಿಲ್ದಾಣ ಯಾವ್ದು? ಬೊಮ್ಮಸಂದ್ರ, ಹೆಬ್ಬಗೋಡಿ, ಹುಸ್ಕೂರ್ ರಸ್ತೆ, ಇನ್ಫೋಸಿಸ್ ಫೌಂಡೇಶನ್, ಎಲೆಕ್ಟ್ರಾನಿಕ್ ಸಿಟಿ, ಬೆರಟೇನ್ ಅಗ್ರಹಾರ, ಹೊಸ ರೋಡು, ಸಿಂಗಸಂದ್ರ, ಕೂಡ್ಲುಗೇಟು, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, BTM ಲೇಔಟ್, ಜಯದೇವ ಆಸ್ಪತ್ರೆ, ರಾಗಿಗುಡ್ಡ, RV ರಸ್ತೆ ನಿಲ್ದಾಣಗಳನ್ನ ಈ ಯೆಲ್ಲೋ ಲೇನ್ ಅಂದ್ರೆ ಯೆಲ್ಲೋ ಮೆಟ್ರೋ ಲೇನ್ ಹೊಂದಿದೆ. ಈಗ ಆಲ್ರೆಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಂದೇ ಭಾರತ್ ರೈಲಿಗೂ ಕೂಡ ಚಾಲನೆಯನ್ನ ಕೊಡ್ತಾರೆ. ಇದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಿಂದ ಅವರು ಪಾಸ್ ಆದಂತಹ ದೃಶ್ಯ. ಈಗ ಆಲ್ರೆಡಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಂದೇ ಭಾರತ್ ರೈಲ್ಗೂ ಕೂಡ ಚಾಲನೆ ಕೊಡ್ತಾರೆ. ಇವತ್ತು ರಾಜ್ಯಕ್ಕೆ 11ನೇ ವಂದೇ ಭಾರತ್ ರೈಲಿನ ಭಾಗ್ಯ.